ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಗೃಹ ಜ್ಯೋತಿ ಯೋಜನೆ ಕೂಡ ಬಂತು. ಕರೆಂಟ್ ಬಿಲ್ ಕೂಡ ಕಡಿಮೆಯಾಯಿತು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಎಸ್ಕಾಂಗಳು ಮತ್ತೊಂದು ಶಾಕ್ ಕೊಡೋದಕ್ಕೆ ಸಜ್ಜಾಗಿವೆ. ಹೀಗೆ ಝೀರೋ ಅಂತ ಬಿಲ್ ಬರ್ತಿರೋ ಕರೆಂಟ್ ಬಿಲ್ಗಳಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಜಾರಿಯಾದಾಗಿನಿಂದ ರಾಜ್ಯದ ಬಹುತೇಕ ಜನರ ಮನೆಯಲ್ಲಿ ಕರೆಂಟ್ ಬಿಲ್ ಶೂನ್ಯ ಬರ್ತಿದೆ. ಇದನ್ನ ನೋಡಿ ಅದೆಷ್ಟೋ ಜನರು ನಿಟ್ಟುಸಿರು ಕೂಡ ಬಿಟ್ಟಿದ್ರು. ಆದ್ರೆ ಬಿಲ್ ಕೊಟ್ಟೋರಿಗೆ ಸದ್ಯದಲ್ಲೇ ಕರೆಂಟ್ ಶಾಕ್ ಕೊಟ್ಟರೂ ಕೊಡಬಹುದು. ಎಸ್, ಹೊಸ ವರ್ಷದ ಹೊಸ್ತಿಲಲ್ಲೇ ಸಾರ್ವಜನಿಕರಿಗೆ ಕರೆಂಟ್ ಶಾಕ್ ಹೊಡೆಯೋ ಸಾಧ್ಯತೆ ಹೆಚ್ಚಾಗಿದೆ. ಎಸ್ಕಾಂಗಳಿಂದ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ, ಪ್ರತಿ ಯೂನಿಟ್ ದರ ಪರಿಷ್ಕರಣೆ ಕೋರಿ ಮನವಿ. ವಿದ್ಯುತ್ ದರ ಹೆಚ್ಚಳ ಕೋರಿ 5 ವಿದ್ಯುತ್ ಸರಬರಾಜು ಕಂಪನಿಗಳು ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆರ್ಥಿಕ ನಿರ್ವಹಣೆ ನಷ್ಟದ ನೆಪವೊಡ್ಡಿ ಪ್ರತಿ ಯೂನಿಟ್ ದರ ಹೆಚ್ಚಿಸುವಂತೆ ಎಸ್ಕಾಂಗಳು ಪ್ರಸ್ತಾವನೆ ಸಲ್ಲಿಸಿವೆ. ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 49 ಪೈಸೆ ಹೆಚ್ಚಿಸಲು ಮನವಿ. ಬೆಸ್ಕಾಂ ಪ್ರತಿ ಯೂನಿಟ್ಗೆ 49 ಪೈಸೆ ಹೆಚ್ಚಿಸುವಂತೆ ಕೆಇಆರ್ಸಿಗೆ ಮನವಿ ಮಾಡಿದ್ದು, ಇದೇ ರೀತಿ ಮೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂನಿಂದಲೂ 40 ರಿಂದ 60 ಪೈಸೆ ದರ ಪರಿಷ್ಕರಣೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರತಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ. ಅದರಂತೆ ಈ ಬಾರಿಯೂ ಗೃಹಜ್ಯೋತಿ ಜಾರಿಯ ನಡುವೆ ದರ ಪರಿಷ್ಕರಣೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೋರಿ ಎಸ್ಕಾಂಗಳು ಕೆಇಆರ್ಸಿ ಕದ ತಟ್ಟಿವೆ. ಇನ್ನು ಎಸ್ಕಾಂಗಳ ಪ್ರಸ್ತಾವನೆ ಬೆನ್ನಲ್ಲೇ ಸಾರ್ವಜನಿಕರಿಂದಲೂ ಅಭಿಪ್ರಾಯ ಸಂಗ್ರಹ ಸಾಧ್ಯತೆ ಇದೆ. ಜನರ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಹೆಚ್ಚಳಕ್ಕೆ ಕೆಇಆರ್ಸಿ ಸಿದ್ಧತೆ ಮಾಡಿಕೊಂಡಿದೆ. ಅಲ್ಲದೆ ಗ್ರಾಹಕರಿಗೆ ಹೊರೆಯಾಗದಂತೆ ದರ ಏರಿಕೆ ಮಾಡಲು ಇಲಾಖೆ ಪ್ಲಾನ್ ಮಾಡಿಕೊಂಡಿರುವುದಾಗಿ ಕೆಇಆರ್ಸಿ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ಈ ಮಧ್ಯೆ ಕರೆಂಟ್ ದರ ಕೂಡ ಶಾಕ್ ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ಗೃಹ ಜ್ಯೋತಿಯ ಶೂನ್ಯ ಬಿಲ್ ಪಾವತಿ ಮಾಡ್ತಾ ಇರೋರಿಗೆ ಈ ದರ ಏರಿಕೆಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಬಿಲ್ ಪಾವತಿಸುವ ಗ್ರಾಹಕರಿಗೆ ಇದರ ಬಿಸಿ ತಾಗದೇ ಇರಲ್ಲ. ವಿದ್ಯುತ್ ಸರಬರಾಜು ಕಂಪನಿಗಳ ದರ ಏರಿಕೆ ಬೇಡಿಕೆಗೆ ಕೆಇಆರ್ಸಿ ಅಸ್ತು ಎನ್ನುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.